ಈ ತಾಲೂಕ ಚಿಕ್ಕಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಾಸೂರು ಇವರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾವೇರಿ ಚಿಕ್ಕಬಾಸೂರು ಗ್ರಾಮ ಪಂಚಾಯತ್ ಚಿಕ್ಕಳ್ಳಿ ಇವರುಗಳ ಸಹಯೋಗದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರ 2025-26 ಇದರ ಪ್ರಯುಕ್ತ ಚಿಕ್ಕಳ್ಳಿ ಗ್ರಾಮದ ಎಲ್ಲ ಆರಾಧ್ಯ ದೇವರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾದಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನನ್ನ ಆತ್ಮೀಯರು, ಈ ಭಾಗದ ರಾಜಕೀಯ ಧುರೀಣರಾದಂಥ ಬಂಗಾರೇಶ್ ಪೂಜಾರಿ ಅವರೇ, ಹಾಗೂ ನನ್ನ ಇನ್ನೊಬ್ಬ ಸ್ನೇಹಿತ, ನನ್ನ ಸ್ನೇಹಿತ ಅನ್ನೋದಕ್ಕಿಂತ ನನ್ನ ಮಾರ್ಗದರ್ಶಕ, ಈ ಭಾಗದ ಕಾಗನಹಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಮಾದೇಗೌಡ ಲಿಂಗನಗೌಡರವರೇ, ಹಾಗೂ ಕಾಲೇಜಿನ ಅಧ್ಯಕ್ಷತೆ ವಹಿಸಿದಂಥ ಪ್ರಾಂಶುಪಾಲರೇ, ಹಾಗೂ ನಮ್ಮೂರಲ್ಲಿ ನೌಕರಿಯನ್ನು ಮಾಡಿ ಶಿಕ್ಷಕ ನೌಕರಿಯನ್ನು ಮಾಡಿ ರಿಟೈರ್ಡ್ ಆಗಿ ಸೋಮಸಾಗರ್ ಶಿಕ್ಷಕರಂತ ಇದ್ದರು. ಅವರ ಮಗನಾದಂಥ ಮಂಜುನಾಥ್ ಸೋಮಸಾಗರ್ ಅವರೇ, ಹಾಗೂ ಚಿಕ್ಕಳ್ಳಿ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಕಾಲೇಜಿನ ಎಲ್ಲ ಪ್ರಾಧ್ಯಾಪಕಿಯರೇ, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಕಾಲೇಜಿನ ವಿದ್ಯಾರ್ಥಿನಿಯರೇ, ಹಾಗೂ ಚಿಕ್ಕಳ್ಳಿ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ನಾನು ನಿಮ್ಮ ಶಿಕ್ಷಣವನ್ನು ದಾಟೇ ಬಂದಿದ್ದೇನೆ. 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ನಮ್ಮೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೀರಮಕೊಪ್ಪದಲ್ಲಿ ನಮ್ಮ ಗಾಳ್ಪೂಜಿ ಸೋಮಶೇಖರ ಗೌಡ ಟೀಚರು ಸೋಮಶೇಖರ್ ಅಂತ, ಮತ್ತು ನಮ್ಮ ಮಾದೇಗೌಡರ ತಂದೆಯವರ ಕೈಯಲ್ಲಿ ಕಲಿತಿದ್ದೇನೆ. 5ನೇ ಕ್ಲಾಸಿಂದ SSLCವರೆಗೂ ಹಿರೇಣಜಿ ಗ್ರಾಮದಲ್ಲಿ ಓದಿದ್ದೇನೆ, ಸರ್ಕಾರಿ ಪ್ರೌಢಶಾಲೆಯಲ್ಲಿ, ಹೈಯರ್ ಪ್ರೈಮರಿ ಪ್ರೌಢಶಾಲೆ ಹಿರೇಣಜಿಯಲ್ಲಿ ಓದಿದ್ದೇನೆ. PU ಕಾಲೇಜು ಹೌಸ್ ವೈಫ್ ಕಾಲೇಜಲ್ಲಿ PU ಓದಿದ್ದೆ. ಡಿಗ್ರಿನೂ ಅಲ್ಲೇ ಕಂಪ್ಲೀಟ್ ಆಗಿದೆ. 1 ವರ್ಷ ನಮ್ಗೆ ಮಾದೇಗೌಡರು ಸೀನಿಯರು. ನಾವು ಉಡಾಳ ಕಂಪ್ನಿ ಆ ಟೈಮಲ್ಲಿ, ಎಂಥ ಉಡಾಳುಗಳಂದ್ರೆ ದೊಡ್ಡ ಉಡಾಳು. ನಾನು NSS ಶಿಬಿರ ಅರಳಿಕಟ್ಟೆಯಲ್ಲಿ ಮಾಡಿದ್ದೆ. ನಾನು PUC ಸೆಕೆಂಡ್ ಇಯರ್ ಇರುವಾಗ, ಡಿಗ್ರಿ ಫಸ್ಟ್ ಇಯರ್ ಗೊತ್ತಿಲ್ಲ, ಲಕ್ಷ್ಯ ಇಲ್ಲ, ಅರಳಿಕಟ್ಟೆಯಲ್ಲಿ ಮಾಡಿದ್ದೆ. ಬಟ್ ಅದು NSS ಶಿಬಿರ ನಮ್ದು ಹೆಂಗಿತ್ತಂದರೆ, ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ. ಅವತ್ತಿನ ಪರಿಸ್ಥಿತಿಯಾಗ ಒಂದು 4 ರಿಂದ 5 ಜನ ಜವಾಬ್ದಾರಿ ತಗೊಳ್ಳೋರು, ಇನ್ನು ಉಳಿದವ್ರು ಗಟಾರದ ಮಲಗೋರಂಥ ಪರಿಸ್ಥಿತಿ ನಮ್ದು ಹಂಗಿತ್ತು. ಅವತ್ತು ಹಂಗೆ ನಾವು ಬೆಳೆದು ವಾತಾವರಣನ ಹಂಗಿದ್ದು, ಏನು ಮಾಡೋಕ್ಕಾಗಲ್ಲ. ಇವತ್ತು ನನಗೆ ಅದ್ರದ್ದು ಪಶ್ಚಾತ್ತಾಪ ಇದೆ. ಅಂಥ ಅಮೂಲ್ಯವಾದ ಸಮಯವನ್ನು ನಾನು ಉಪಯೋಗ ಮಾಡ್ಕೊಳ್ಳಿಲ್ಲಲ್ಲಪ್ಪ. ಉಪಯೋಗ ಮಾಡ್ಕೊಂಡವರು ಪಾಪ ಅವ್ರು ಇನ್ನೂ ಅಲ್ಲೆದಾರ ಅದು ಬೇರೆ ವಿಚಾರ. ಮಾಡ್ಕೊಂಡಿಲ್ಲ ಅಂದ್ರೆ ದೇವರ ಆಶೀರ್ವಾದ. ನಮ್ಮ ಶ್ರಮಕ್ಕೆ ನಾವು ಇಲ್ಲೇ ನಿಂತಿದ್ದೇವೆ ಬಂದು. ವಿದ್ಯಾರ್ಥಿಗಳಿಗೆ ನನ್ನ 1-2 ಮಾತುಗಳನ್ನು ಹೇಳ್ತೇನೆ. ಯಾಕಂದರೆ ನಮ್ಮ ಮಾದೇಗೌಡರು ಹೇಳಿದ್ದಾರೆ, ನಾನು ಹೇಳೋಂಥ ವಿಚಾರಗಳನ್ನು ಅವರು ಸ್ವಲ್ಪ ವಿಚಾರಗಳನ್ನು ಹೇಳಿದ್ದಾರೆ. ಪ್ರೈಮರಿ ಆದಮೇಲೆ ಹೈಸ್ಕೂಲ್ ಆದಮೇಲೆ PU ಕಾಲೇಜು, PUC ಆದಮೇಲೆ ಡಿಗ್ರಿ ಆದಮೇಲೆ ಈಗ ನೆಕ್ಸ್ಟ್ ಹೈಯರ್ ಎಜುಕೇಷನಿಗೆ ನೀವು ಹೋಗ್ಬೇಕು. ಇದರಲ್ಲಿ
ಸೈನ್ಸ್ ಮಾಡಿದವರು ಇರ್ತಾರೆ, ಆರ್ಟ್ಸ್ ಮಾಡಿದವರು ಇದ್ದೀರಿ, BA ಮಾಡಿದವರು ಇದ್ದೀರಿ, BCom ಮಾಡಿದವರು ಇದ್ದೀರಿ, BSc ಮಾಡಿದವರು ಇರಬೇಕು. ನಿಮ್ಮ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿ ಈ ದೇಶದ ಸೇವೆ ಮಾಡಲಿಕ್ಕೆ ಒಂದು ಕೊಡುಗೆಯನ್ನು ನೀವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಹುಡುಗಾಟಿಗೆ ವಯಸ್ಸಿದೆ. ಈ ವಯಸ್ಸಲ್ಲಿ ಅನೇಕ ಮಲ್ಕೊಂಡಾಗ ನಿಧಿ ಬರಲ್ಲ. ಕಣ್ಣು ಮುಂದೆ ಕಾರ್ಗಳು ಬರ್ತವೆ, ಹೀರೋಗಳು ಬರ್ತಾರ, ಹೀರೋಯಿನ್ಗಳು ಬರ್ತಾರ. ಕನಸಲ್ಲಿ ಕನಸು ಕಾಣಬೇಕು. ನಾನು ಕನಸು ಕಾಣೋದ್ರ ಬಗ್ಗೆ ಏನಿಲ್ಲ, ಆದರೆ ಆ ಹೀರೋ ಹೇಗಾದ, ಹೀರೋಯಿನ್ ಹೇಗಾದ್ಲು, ಅವರ ಚರಿತ್ರೆಯನ್ನು ನೀವು ಸ್ಟಡಿ ಮಾಡಬೇಕು. ಐಶ್ವರ್ಯ ರೈ ವಿಶ್ವ ಸುಂದರಿ ಆಗಕ್ಕೆ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ಸಲ್ಮಾನ್ ಖಾನ್ ಹೀರೋ ಆಗಲಿಕ್ಕೆ, ಅಮಿತಾಬ್ ಬಚ್ಚನ್ ಹೀರೋ ಆಗಲಿಕ್ಕೆ ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ಅವರು ಚರಿತ್ರೆಯನ್ನು ಓದ್ರಿ. ಅವರು ಕೆಳಮಟ್ಟದಿಂದ ದೊಡ್ಡ ಹೀರೋ ಆಗಿರ್ತಾರೆ. ನಾವೀಗ ಪರದೆ ಮೇಲೆ ಅವರ ಲಕ್ಸುರಿ ಲೈಫು, ಕಾರು, ಬಂಗಲೆ, ದೊಡ್ಡ ದೊಡ್ಡ ಫಂಕ್ಷನ್ಗಳೇನು ನಾವು ನೋಡಿ ಕಣ್ಣು ತುಂಬ್ಕೊಂತೀವಿ. ಅದು ಕಾಮನ್. ಅದು ಈ ವಯಸ್ಸಲ್ಲಿ ಕನಸು ಕಾಣೋದು ಸಾಮಾನ್ಯ. ನಾನು ನಿಮಗೇನು ಸಜೆಷನ್ ಕೊಡ್ತೇನೆ ಅಂದರೆ, ಏನೇ ಪರಿಸ್ಥಿತಿಗಳಿರಲಿ, ಎಂಥದೇ ಇರಲಿ, ಒಂದು 4 ರಿಂದ 5 ತಾಸು ನಿಮ್ಮ ಶಿಕ್ಷಣ, ನೀವು ಇಲ್ಲಿ ಮಟ್ಟ ಏನು ಓದಿದಿರಿ, ಮುಂದೇನು ಓದಬೇಕು, ನಾನೇನನ್ನ ಗುರಿ ಇಟ್ಕೋಬೇಕು, ಏನು ಗುರಿ ಇಟ್ಕೊಂಡ್ರೆ ಆ ಗುರಿ ತಕ್ಕಂತೆ ನಾನು ಎಷ್ಟು ಓದಬೇಕು, ಏನು ವಿಚಾರಗಳನ್ನು ನಾವು ಓದಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು, ಇನ್ನು ಮುಗೀತು ಡಿಗ್ರಿ ಹೆಂಗೋ ಕಳೆದು ಬಿಟ್ರಿ. ಇನ್ನು ನೆಕ್ಸ್ಟ್ ಡಿಗ್ರಿ ಆದಮೇಲೆ ನೆಕ್ಸ್ಟ್ ನಿಮ್ಮ ಚಾಯ್ಸಿಂಗ್ ನಿಮ್ಮ ಮೇಲೆ ಇರುತ್ತೆ. ಇನ್ನೊಂದು 3-4 ವರ್ಷ ನೀವು ಕಷ್ಟಪಟ್ಟು, ಎಷ್ಟು ಕಷ್ಟಪಡ್ಬೇಕಂದ್ರೆ ಇಲ್ಲಿಂದ ಹಿಂದೆ ಏನು ಮಾಡಿದ್ದೀರಲ್ಲ ಅದು ಲೆಕ್ಕಕ್ಕೆ ಬರಲ್ಲ. ಇನ್ನು 3 ವರ್ಷ 4 ವರ್ಷ ನೀವು ದೊಡ್ಡ ಗುರಿಯನ್ನು ಇಟ್ಕೊಂಡು IAS, IPS, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸ್ಬೇಕಂದ್ರೆ, ದೊಡ್ಡ ಹುದ್ದೆಯನ್ನು ನಾವು ಹೋಗ್ಬೇಕಂದ್ರೆ, ನೀವು ಈ ದೇಶದ, ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ ಎಲ್ಲ ಆಡಳಿತದವರು, ಒಬ್ಬ ಶಾಸಕರು ಆ IAS, IPS ಅಧಿಕಾರಿಗಳ ಕೆಳಗಡೆ ಬರ್ತಾರೆ. ಆ ರೀತಿ ಕನಸನ್ನು ನೀವು ಇಟ್ಕೊಂಡು ಮೊದಲ ಆದ್ಯತೆ IAS, IPSಗೆ ನೀವು ಗಮನ ಕೊಡಬೇಕು. ಇದು ಬುಕ್ನಲ್ಲಿ ಬರೋವಂಥದ್ದು ಪಠ್ಯ ಪುಸ್ತಕ, ಇದು ಲೈಫ್ ಟೈಮ್ ನೀವು ಎಷ್ಟು ಓದಿದ್ರು ಕಡಿಮೆನೇ. ಆದರೆ ನಾನು IAS ಆಗಬೇಕು, DC ಆಗಬೇಕು, IAS ಆಫೀಸರ್ ಆಗಬೇಕು ಅಂತ ನೀವು ಮೈಂಡಲ್ಲಿ ಇಟ್ಕೊಂಡು ಓದಿದರೆ, ಕೊನೆ ಪಕ್ಷ 1 ಸತಿ 2 ಸತಿ ಫೇಲ್ ಆದರೂ 3ನೇ ಸತಿಗೆ ಖಂಡಿತ ನೀವು ಪಾಸ್ ಮಾಡೋಕ್ಕೆ ಸಾಧ್ಯ ಐತಿ. 1 ಸತಿ ನೀವು IAS ಆಫೀಸರ್ ಆದರೆ ನಿಮ್ಮ ಊರು, ನಿಮ್ಮ ಮನೆ, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಊರ ಹೆಸರು, ನಿಮ್ಮ ತಾಲೂಕು ಹೆಸರು, ನಿಮ್ಮ ಜಿಲ್ಲೆ ಹೆಸರು ಇಡೀ ದೇಶಾದ್ಯಂತ ಬರ್ತೈತಿ. ಒಂದು IPS ಆಫೀಸರ್ ಆದರೆ, ಇವತ್ತು ನಮ್ಮಲ್ಲಿ IPS ಆಫೀಸರ್ ಮಹಿಳೆ ಇದ್ದಾರೆ, ಯಶೋಧ ವಂಟಗೋಡಿ ಅಂತ. ಇವರು ಕುಂದಾಪುರ ಸೈಡ್ ಇರೋರು. ಹಾಗೆ ಮಹಿಳೆಯರಿಗೂ ಎಲ್ಲ ರಂಗದಲ್ಲೂ ಅವ್ರಿಗೆ ಅವಕಾಶಗಳದಾವೆ, ಹೆಣ್ಮಕ್ಳಿಗೆ. ಅದಕ್ಕೆ ದಯವಿಟ್ಟು ಇಲ್ಲಿ ಮಟ್ಟ ಹುಡುಗಾಟಿಕೆ ಜೀವನ, ಲೈಫ್ ಎಂಜಾಯ್ ಮಾಡಿದಿರಿ, ಅದ್ರ ಜೊತೆಗೆ ಶಿಕ್ಷಣನ ಮುಗಿಸಿದ್ರಿ. ಆದರೆ ದೊಡ್ಡ ಕನಸನ್ನು ಕಟ್ಟಿಕೊಂಡು, ಗುರಿ ಎಷ್ಟು ದೊಡ್ಡದು ಇಟ್ಕೊಂತೀರಿ ಅಷ್ಟು ನಿಮ್ಮ ಜೀವನದ ಒಂದು ಘಟ್ಟ ತಲುಪಕ್ಕೆ ಸಾಧ್ಯ ಐತಿ. ನೀವು ಕಾನ್ಸ್ಟೇಬಲ್ ಹಾಕನಿ ಅಂತ ಹೇಳಿ ಗುರಿ ಇಟ್ಕೊಂಡು SP ಹಾಕನಿದ್ರೆ ಆಗಂಗಿಲ್ಲ. ನೀವು SP ಹಾಕನಿ ಅಂತ ಗುರಿ ಇಟ್ಕೊಂಡ್ರೆ ಅಟ್ಲೀಸ್ಟ್ PSI ಆಗ್ತದೆ. PSI ಆದರೆ ಒಂದು ಸ್ಟೇಷನ್ ಹ್ಯಾಂಡಲ್ ಮಾಡ್ಬೋದು, CPI ಆದರೆ ಒಂದು ತಾಲೂಕು ಹ್ಯಾಂಡಲ್ ಮಾಡ್ಬೋದು, SP ಆದರೆ ಒಂದು ಜಿಲ್ಲಾ ಹ್ಯಾಂಡಲ್ ಮಾಡ್ಬೋದು. ಅದಕ್ಕೆ SP ಅಂತ ನೀವು ಕನಸು ಇಟ್ಕೊಂಡ್ರೆ, ನಾ SP ಆಗಬೇಕು ಅಥವಾ DC ಆಗಬೇಕು ಅಂದರೆ ಇಡೀ ಒಂದು ಜಿಲ್ಲಾ ಹ್ಯಾಂಡಲ್ ಮಾಡ್ಬೋದು.
KS ಪಾಸ್ ಮಾಡಿದರೆ ಒಂದು ತಾಲೂಕು ತಹಸೀಲ್ದಾರ್ ಪೋಸ್ಟ್, ಒಳ್ಳೆ ಪೋಸ್ಟ್. ಆ ಥರ ಪೋಸ್ಟ್ ಇಟ್ಕೊಂಡಾಗ ಅಟ್ಲೀಸ್ಟ್ PDO ಆಗ್ಬೋದು, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗ್ಬೋದು. ನೀವು SDC ಆಗ್ಬೇಕು, ನಾನೊಂದು ಕ್ಲರ್ಕ್ ಆಗ್ಬೇಕು, ನಾನೊಂದು ಮಾಸ್ತರ್ ಆಗ್ಬೇಕಂದ್ರೆ ನೀವು ಮಾಸ್ತರ್, ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕಂದ್ರೆ ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಆಗಕ್ಕಾಗಲ್ಲ. ಯಾಕಂದರೆ ನಾನು ನನ್ನ ಕ್ಲಾಸ್ಮೇಟ್ಗಳನ್ನು ಚರಿತ್ರೆಯನ್ನು ನೋಡ್ಕೊಂಡು ಬೆಳೆದಾನೆ. ಯಾರು KS ಆಗ್ತಾನೆ ಅಂತ ಓದಿದಾರ ಅವರು ಹೈಸ್ಕೂಲ್ ಟೀಚರ್ ಆಗ್ಯಾರ, ನನ್ನ ಸೀನಿಯರ್ ಆಗ್ಯಾರ, ನನ್ನ ಕ್ಲಾಸ್ಮೇಟ್ ಆಗ್ಯಾರ. ಯಾರೋ ಒಬ್ಬ ಅದೃಷ್ಟ ಅವನಿಗೆ, ಅವನೇನೋ ಒಂದು ಯಾವುದೋ ಇದರಲ್ಲಿ CET ಬರ್ಕೊಂಡು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಾರೆ. ಬಟ್ ಗುರಿ ನಾನು KS ಪಾಸ್ ಮಾಡ್ಬೇಕಂದವ್ರು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿದ್ದಾರೆ, ನನ್ನ ಸೀನಿಯರ್ ಆಗಿದ್ದಾರೆ, ನನ್ನ ಕ್ಲಾಸ್ಮೇಟ್ ಆಗಿದ್ದಾರೆ. ಕಾನ್ಸ್ಟೇಬಲ್ PSI ಆಗ್ಬೇಕಂತ ಟ್ರೈ ಮಾಡಿದವರು ಕಾನ್ಸ್ಟೇಬಲ್ ಆಗ್ಯಾರ. IAS ಪಾಸ್ ಮಾಡ್ಬೇಕಂತಂದವರು PDO KS ಪಾಸ್ ಮಾಡ್ಕೊಂಡು ಸಣ್ಣ ಪುಟ್ಟ ಅದರಲ್ಲಿ ಡಿವಿಷನ್ ಪೋಸ್ಟ್ಗಳಲ್ಲಿ ಇದ್ದಾರೆ. ಹಾಗಾಗಿ ಮುಂದಿನ ಭವಿಷ್ಯ ಭಾಳ ಇಂಪಾರ್ಟೆಂಟ್. ಇನ್ನೇನು ಮುಗೀತು, ನಿಮ್ಮದು ಮದುವೆ ವಯಸ್ಸು ಬಂತು, ನಿಮ್ಮದು ಲೈಫ್ ನಿಮ್ಮ ಕಾಲ ಮೇಲೆ ಕಾಲು ನಿಂತ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಿ. ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ಹೆಣ್ಣು ಕೊಡ್ತಾರ, ಗಂಡು ಕೊಡ್ತಾರ. ಯಾರ ಮನೆ ಬಾಗಿಲಿಗೆ ಹೋಗ್ಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ವೃತ್ತಿ, ನಿಮ್ಮ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಟ್ಟು ಇಷ್ಟು ವರ್ಷ ಮಾಡಿದ್ದು ನೀರಲ್ಲಿ ಹಾಕಿ ಹೋಮ ಮಾಡ್ದಂಗೆ ಮಾಡ್ಕೋಬೇಡ್ರಿ. ಏನೇ ಸಮಸ್ಯೆ ಇರಲಿ, ಎಲ್ಲರೂ ಮಹಾತ್ಮ ಗಾಂಧೀಜಿ ಆಗೋಕ್ಕಾಗಲ್ಲ, ಎಲ್ಲರೂ ಸಲ್ಮಾನ್ ಖಾನ್ ಆಗೋಕ್ಕಾಗಲ್ಲ, ಎಲ್ಲರೂ ಅಮಿತಾಬ್ ಬಚ್ಚನ್ ಆಗೋಕ್ಕಾಗಲ್ಲ. ಆದರೆ ಜಗತ್ತು ವಿಶಾಲವಾಗೈತಿ, ಭಾಳ ಕಾಂಪಿಟೇಷನ್ ಇದೆ ಜಗತ್ತಿನಲ್ಲಿ. ಯಾವುದಾದರೂ ನಿಮ್ಮ ಕ್ಷೇತ್ರದಲ್ಲಿ ನೀವು ಬೆಳೆದು ಸಾಧನೆ ಮಾಡೋಕ್ಕೆ ಎಲ್ಲ ಒಂದು ಬಿಸ್ನೆಸ್ಸಲ್ಲಿ ನೀವು MBA ಮಾಡಿದರೆ ಬಿಸ್ನೆಸ್ ಮಾಡ್ಬೋದು, ಒಂದು ಸಾಮ್ರಾಜ್ಯ ಕಟ್ಬೋದು. ನನಗಿವತ್ತು ನಾನು BPED ಮಾಡಿದೆ, ಹೈಸ್ಕೂಲ್ PT ಮಾಸ್ಟರ್ ಆಗ್ಬೇಕಾಯ್ತು. ನಾನು 3ನೇ ಬ್ಯಾಚ್, ಮಾದೇಗೌಡರು ಫಸ್ಟ್ ಬ್ಯಾಚ್ ಕಾಣಿಸ್ತತಿ, 2ನೇ ಬ್ಯಾಚ್ ಆದಮೇಲೆ ನಾನು 3ನೇ ಬ್ಯಾಚ್ BPED ಹಾವೇರಿ. ಹೈಸ್ಕೂಲ್ ಟೀಚರ್ ಆಗ್ಬೇಕಾಯ್ತು, ನಾನು ಬಿಸ್ನೆಸ್ ಮಾಡಾಕತ್ತಾನೆ. ನನ್ನ ಗುರಿ ಹೆಂಗೆ ಅಂದರೆ ದೊಡ್ಡದೇ ಯೋಚನೆ ಮಾಡ್ತಿದ್ದೆ. ಹಾಕೋನೋಗಿ ಬಿಡ್ತಾನೋ ನನಗೆ ಗೊತ್ತಿಲ್ಲ, ನಾನು MLA ಆಗ್ಬೇಕು, ಇಲ್ಲಾಂದರೆ ದೊಡ್ಡ ಕಂಪ್ನಿ ಕಟ್ಟಬೇಕು, ಡಾಕ್ಟರ್ ಆಗ್ಬೇಕಂತ ಇತ್ತು. MBBS ಮಾಡ್ಬೇಕಂದ್ರೆ ಭಾರಿ ದೊಡ್ಡ ಕನಸಿಡು, ಹಾಸ್ಪಿಟಲ್ ಕಟ್ಟಬೇಕು. MBBS ಅಂದ್ರೆ ಡಾಕ್ಟರ್ ಹಾಕಲ್ಲ, ಹಾಸ್ಪಿಟ್ಲ್ ಕಟ್ಟಬೇಕು, ದೊಡ್ಡ ಹಾಸ್ಪಿಟ್ಲ್. ಇವೆಲ್ಲ ನೋಡ್ತಿದ್ದೀವಿ ನಾವು, ದೊಡ್ಡ ಹಾಸ್ಪಿಟ್ಲ್. ಈಗ SS ಹಾಸ್ಪಿಟ್ಲ್ ಚಾಮನೂರ್ ಅವ್ರ ಫ್ಯಾಮಿಲಿದು, ಈ ಕಡೆ SDM ಹಾಸ್ಪಿಟ್ಲ್ ಧರ್ಮಸ್ಥಳ ಸಂಘದ. ನಾನು ಯಾಕೆ ಕಟ್ಬಾರ್ದು ಹಾಸ್ಪಿಟ್ಲ್? ಅಂದರೆ ಹಾಸ್ಪಿಟ್ಲ್ ಕಟ್ಬೇಕಂದ್ರೆ ನನಗೆ ಬೇಸಿಕ್ ನಾಲೆಜ್ ಬೇಕಾಗುತ್ತೆ. ನನ್ನ ಪಶ್ಚಾತ್ತಾಪ ಭಾಳ ಪಟ್ಟಿದ್ದೇನೆ, ಕಣ್ಣೀರು ಹಾಕಿದ್ದೇನೆ. ನನಗೆ ಅವತ್ತಿನ ಪರಿಸ್ಥಿತಿಯಾಗ ನಾನು ಗೈಡ್ ಮಾಡೋರು ಇದ್ದಿಲ್ಲ, ದಾರಿ ತಪ್ಪಿಟ್ಟಿದ್ದೀವಿ. ಅಟ್ಲೀಸ್ಟ್ ನನಗೆ ಸೈನ್ಸಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ರೆ ಪುಣ್ಯಾತ್ಮರು ಯಾರಾದ್ರೆ ಇವತ್ತು ಬೇರೆನೇ ಮಾಡಿಡ್ತಾಯಿದ್ದೆ ಕತೆ. ನನಗೆ ಬೇಕಂತಾನೆ ನನಗೆ ಆರ್ಟ್ಸಿಗೆ ಹಾಕಿದ್ರು. ಅಲ್ಲಿ ನಮ್ಮಲ್ಲಿ ಹುಟ್ಟಿದಾಗಿಂದ ಶತ್ರುಗಳು ಜೊತೆಗೆ ಹುಟ್ಟುಬಿಟ್ಟಿರ್ತಾರೆ, ಅವ್ರನ್ನೆಲ್ಲ ಮೀರಿ ಬೆಳಿಬೇಕು ಅಂತಂದ್ರೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಆದರೆ ಇನ್ನೂ ನಾನು ಬೆಳಿಬೇಕಾಗಿರೋದು ತುಂಬ ಇದೆ. ಬರೀ ಒಂದು ಸ್ಟೆಪ್ ಇಟ್ಟಿದ್ದೇನೆ ಅಷ್ಟೇ, ಇನ್ನೂ ಭಾಳ ಇದೆ ಸ್ಟೆಪ್ಗಳು ಇಡೋದು. ಅದಕ್ಕೆ ನೀವು ಬಿಸ್ನೆಸ್ ಲೈನಿಗೆ ಹೋಗ್ಬೇಕಂದ್ರೆ MBA ಆಯ್ಕೆ ಮಾಡಿಕೊಂಡು MBAದಲ್ಲಿ ಮಾರ್ಕೆಟಿಂಗ್ ತೊಗೋಬೇಡ್ರಿ, ಬೇರೆ ತೊಗೊಂಡು ಮಾರ್ಕೆಟಿಂಗ್ ತೊಗೊಂಡ್ರೆ ಮಾರ್ಕೆಟಿಂಗಲ್ಲಿ ನಿಮಗೆ ಸಾಕಷ್ಟು ತೊಂದರೆಗಳಿದೆ. ಯಾಕಂದರೆ MBA ಮಾಡಿದವರು ನನ್ನ ಕೆಳಗಡೆ ಕೆಲಸ ಮಾಡಾಕತ್ತಾರೆ, ನನಗೆ ನೋವಾಗುತ್ತೆ. ನಿಮ್ಮ ಸ್ವಂತ ಒಂದು ಶಕ್ತಿಯಿಂದ ಏನಾದರೂ ನಾನು ಬಿಸ್ನೆಸ್ ಮಾಡ್ತಾನೆ ಅನ್ನಂಗಿದ್ರೆ MBA ತೊಗೊಳ್ರಿ. ಬೇರೆಯವ್ರದ್ದು ಒಂದು ಏನಂತಾರೆ, ಎಂಜಿನಿಯರಿಂಗ್ ಮಾಡಿದರೆ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಏನು ಬೇಕು ಅದನ್ನು ಬೇರೆಯವ್ರದ್ದು ಕಟ್ಬೋದು, ನಿಮ್ಮದು ಕಟ್ಬೋದು. ಇಂಜಿನಿಯರಿಂಗ್ ಮಾಡಿದರೆ, ಮೆಡಿಕಲ್ ಓದಿದರೆ ಅದು ನೀವು ಹೇಳೋದೇ ಬೇಡ, ಅದು ನಿಮ್ಮ ಲೈಫ್ ಸೆಟ್ಲ್ ಆದಂಗೆ. ಆದರೆ 5 ವರ್ಷ ಮೆಡಿಕಲ್ ಕಂಪ್ಲೀಟ್ ಮಾಡೋದಿದೆಯಲ್ಲ ಭಾಳ ಇಂಪಾರ್ಟೆಂಟ್. ಅಲ್ಲಿ ಸಾಕಷ್ಟು ದಾರಿ ತಪ್ತಾ ಇದ್ದಾರೆ ಮೆಡಿಕಲ್ ಸ್ಟೂಡೆಂಟ್ಗಳು, ತುಂಬ ದಾರಿ ತಪ್ತಾ ಇದ್ದಾರೆ. ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಾವು ದಿವಸ ಒಂದೊಂದು ಪಂಚಾಯತಿ ಮಾಡ್ತಾ ಇದ್ದೀವಿ ಮೆಡಿಕಲ್ ಸ್ಟೂಡೆಂಟ್. ತಂದೆ ತಾಯಿಗಳು ಹೊಲ ಮಾರಿ, ಯಾಕಂದ್ರೆ ಮೆಡಿಕಲ್ ಓದಬೇಕಂದ್ರೆ ಮಿನಿಮಮ್ಮು ಎಲ್ಲ ಕಂಪ್ಲೀಟ್ ಆಗ್ಬೇಕಂತಂದ್ರೆ 2 ರಿಂದ 3 ಕೋಟಿ ಬೇಕು ಮೆಡಿಕಲ್ ಕಂಪ್ಲೀಟ್ ಆಗ್ಬೇಕಂದ್ರೆ. ನೀವು ಗೌರ್ಮೆಂಟ್ ಸೀಟ್ ಸಿಕ್ಕರೂ ಅಲ್ಲಿ ಕಾಂಪಿಟೇಷನ್, ಅದು ಅಲ್ಲಿ ಅವ್ರಿಗೆ ಅಷ್ಟು ಇದು ಇದೆ, ಫೈನಾನ್ಷಿಯಲಿ ಭಾಳ ಸ್ಟ್ರಾಂಗ್ ಇರ್ಬೇಕು. ಅದಕ್ಕೆ ಎಷ್ಟೋ ತಂದೆ ತಾಯಿಗಳು ಹೊಲ ಮಾರಿ ಮೆಡಿಕಲ್ ಓದಿಸಿ ಮಗ ಇನ್ನೊಂದು ದಾರಿ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾನೆ.
ಇನ್ನೊಂದು ಯಾವುದೋ ಅವ್ರವ್ರ ಸೆಟ್ ಮಾಡ್ಕೊಂಡು ಹೋಗ್ಬಿಟ್ಟು ತಂದೆ ತಾಯಿ ದೂರ ಮಾಡಿಬಿಟ್ಟಿದ್ದ ಅಂಥ ಪಂಚಾಯತಿ ಭಾಳ ಮಾಡಿಬಿಟ್ಟಿದೆ. ಯಾಕಂದ್ರೆ ಅವರು 5 ವರ್ಷ ಮೆಡಿಕಲ್ ಓದ್ಬೇಕಾದ್ರೆ ಅವರಿಗೆ ಫ್ರೀಡಮ್ ಇರುತ್ತೆ, ಅಲ್ಲಿ ಯಾವುದೇ ರೀತಿ ಭೇದ ಭಾವ ಇರಲ್ಲ. ಹೀಗಾಗಿ ಅಂಥವನ್ನ ಸ್ವಲ್ಪ ನಿಮ್ದೇನು ಗುರಿ, ನಾನು ಡಾಕ್ಟರ್ ಆಗ್ಬೇಕು. ಡಾಕ್ಟರ್ ಅನ್ನೋದು ಒಂದು ಸೇವೆ ಜೊತೆಗೆ ಈ ನಿಮ್ಮ ಆರ್ಥಿಕವಾಗಿ ನೀವು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಬರುತ್ತೆ, ನಿಮ್ಮ ಕುಟುಂಬನೂ ನೀವು ಸಾಕ್ಬೋದು, ಸೇವೆನೂ ಮಾಡಿದಾಗತ್ತೆ 4 ಜನಕ್ಕೆ ಆರೋಗ್ಯ ಸೇವೆ. ಹಾಗಾಗಿ ನೀವು ಮೆಡಿಕಲ್ ಆಯ್ಕೆ ಮಾಡ್ಕೊಡ್ರಿ. ಮೆಡಿಕಲ್ ಆಯ್ಕೆ ಮಾಡ್ಕೊಂಡ್ರೆ ನಿಮ್ದು ಲೈಫ್ ಸೆಟ್ಲ್. ನೀವು ಸೈನ್ಸ್ ಆದಮೇಲೆ ಡಿಗ್ರಿ BSc ಮತ್ತು ಈಗ ಆಗ್ಬಿಟ್ಟಿದೆ, ಈಗ UC ಮುಗಿಸಿ ಏನು ಡಿಗ್ರಿ ಮಾಡ್ಕೊಂಡಿದ್ದೀರ, ನಿಮ್ಮ ಯಾರೋ ಫ್ರೆಂಡ್ ಸರ್ಕಲ್ಲು, ನಿಮ್ಮ ಮನೆಯಲ್ಲಿ ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಇದ್ದರೆ ಅವ್ರು ಗೈಡ್ ಮಾಡಿ. ಈಗ ನೆಕ್ಸ್ಟ್ ನೀವು ಇಲ್ಲಿ ಈಗ ಸೈನ್ಸ್ PUC ಆದಮೇಲೆ ಮೆಡಿಕಲ್ ಡೈರೆಕ್ಟ್ ನಿಮಗೆ ಎಲ್ಲ ಸೀಟ್ಗಳು ಇರ್ತವೆ. ಈಗ ಬಂದ್ಬಿಟ್ಟಿರಿ ಪದವಿಗೆ. ಇನ್ನು ಬರೋಂಥ ಕೋರ್ಸ್ಗಳು ಸಾಕಷ್ಟು ಇದಾವೆ, ಮೆಡಿಕಲ್ ಕೋರ್ಸ್ಗಳು, ಡಿಪ್ಲೊಮಾ ಕೋರ್ಸ್ಗಳಿದಾವೆ. ಇವನ್ನೆಲ್ಲ ಆಯ್ಕೆ ಮಾಡಿಕೊಂಡು ಅಂತಿಮವಾಗಿ ನಿಮ್ಮ ಗುರಿ ಒಂದೇ ಇರಬೇಕು, ನಾನು ನನ್ನ ಕುಟುಂಬ ಮೊದಲು, ನನ್ನ ತಂದೆ ತಾಯಿ ಮೊದಲು, ಆಮೇಲೆ ನೀವು ಪ್ರೀತಿಸಿದವರು 2ನೇ ಸ್ಥಾನಕ್ಕೆ ಕೊಡ್ರಿ. ಆಮೇಲೆ ನಿಮ್ಮ ವೃತ್ತಿ ಆಟೋಮೆಟಿಕ್ಲಿ ಎಲ್ಲ ಒಳ್ಳೆಯದಾಗತ್ತೆ. ದಯವಿಟ್ಟು ನಾನೇನಾದರೂ ಮಾತಾಡಿದರೆ ಕ್ಷಮೆ ಇರಲಿ, ಯಾಕಂದರೆ ನನ್ನ ಅನುಭವದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ದಾರಿ ತಪ್ಪಬೇಡಿ, ದುಶ್ಚಟಗಳಿಗೆ ಹಾಳಾಗಬೇಡ್ರಿ. ಜೀವನ ಭಾಳ ತುಂಬ ಜಗತ್ತು ಭಾಳ ಸ್ಟ್ರಾಂಗ್ ಇದೆ, ತುಂಬ ಕಾಂಪಿಟೇಷನ್ ಇದೆ. ನನಗೆ ನೋವಾಗುತ್ತೆ. ಇವತ್ತು ನಾನು ದೇವರು ನನಗೆ ಕೊಟ್ಟಿದ್ದಾನ, ಇಲ್ಲ ಅಂತಲ್ಲ. ನನ್ನ ಜೊತೆಗಿರೋರು, ನನ್ನ ಕ್ಲಾಸ್ಮೇಟ್ಗಳೇ ನನ್ನ ಹತ್ರ ಬಂದು 10 ರೂಪಾಯಿ 20 ರೂಪಾಯಿ ಕೇಳಿದಾಗ ಕರಳು ಹಿಂಡುತ್ತೆ ನನಗೆ. ಹಂಗೆ ಮಾಡ್ಕೋಬೇಡ್ರಿ ಲೈಫು. ನಾನು ಯಾವತ್ತು ನಾನು ಆರ್ಟ್ಸ್ ಮಾಡಿದ್ರೆ ನನ್ನ ದೋಸ್ತಿ ಎಲ್ಲ BCom ಇರೋರು, ಸೈನ್ಸ್ ಇರೋರ ಜೊತೆಗೆ ದೋಸ್ತಿ ನಂದು. ಡಿಗ್ರಿ ಕಾಲೇಜಲ್ಲಿ, PU ಕಾಲೇಜಲ್ಲಿ, PUCಯಲ್ಲಿ ಒಂದು ದಿವಸ ಕುಂದಿರ್ಲಿಲ್ಲ ನಾನು. ಆರ್ಟ್ಸಲ್ಲಿ ಸೈನ್ಸ್ನವ್ರ ಜೊತೆ ಹೋಗಿ ಕುಂದಿರ್ತಿದ್ದೆ ನಾನು, ಸೈನ್ಸ್ ಕ್ಲಾಸ್ನವ್ರಿಗೆ. ಅಂದರೆ ನನಗೆ ಅಷ್ಟು ಆಸೆ ಮೆಡಿಕಲ್ ಓದಬೇಕು, MBA ಮಾಡ್ಬೇಕಂತ. ಕೊನೆಗೂ ನಾನು ಅಲ್ಲಿ ಬೆಂಗಳೂರಲ್ಲಿ ಹೋಗಿ ರೂಮ್ ಮಾಡಿದ್ರು MBA, ನಾನು CET ಓದಿದ್ದೆ. ನೀವು BA ಮಾಡಿದ್ರು CET MBA ಮಾಡ್ಬೇಕಂತೇಳಿ ನಾನು, ನಮ್ಮ ಗೊಡಸಿ ಇರ್ಭದ್ರಣ್ಣನ ಮಗ ಪ್ರವೀಣ ಮತ್ತು ಮೈನುದ್ದೀನ್ ಅಂತ ಕಿರವಾಡಿ ಅಂತ 3 VTU ಯೂನಿವರ್ಸಿಟಿ ಬೆಳಗಾವದಲ್ಲಿ ರೂಮ್ ಮಾಡಿದ್ವಿ. 3 ತಿಂಗಳು ಮಳೆ ಬಿಟ್ಟದ್ದಲ್ಲ, ಒತ್ಕೊಳಕ್ಕಿಲ್ಲ ಅಂಥದ್ರಲ್ಲಿ ಓದಿ. ಅವ್ರದ್ದು BCom ಲೈನ್ ಆಗಿರೋದ್ರಿಂದ 5,000 ರ್ಯಾಂಕಿಂಗ್ ಬಂದಿರ್ಬೇಕು ಅವ್ರದ್ದು. ನಾನು 15,000 ರ್ಯಾಂಕಿಂಗ್ ಆಯ್ತು. ಬಟ್ ನಾನು ಅಡ್ಮಿಷನ್ ಹಾಕುತ್ತೆ ಬರೀ 50,000 ರೂಪಾಯಿ ನನಗೆ ಅಡ್ಮಿಷನಿಗೆ ಕೊಟ್ಟಿದ್ರೆ ಯಾರು ನಾನು ಕೊಡಕ್ಕೆ ರೆಡಿ ಇದ್ರು. ಬಟ್ ನಮ್ಮ ಮನೆಯಲ್ಲಿ ಅದನ್ನು ಸಪೋರ್ಟ್ ಮಾಡಲಿಲ್ಲ ಹೈಯರ್ ಎಜುಕೇಷನ್ಗೆ. ಕೊನೆಗೆ ನಾನು ಬೆಂಗಳೂರಿಗೆ ಹೋಗಿ ದುಡಿದು ಅಲ್ಲಿ MBA ಮಾಡ್ಬೇಕಂತೇಳಿ MBA ನಾವು ಸೇರೇ ರೂಮ್ ಮಾಡಿದ್ವಿ. ಅದೇ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಂತೇಳಿ ದೇವೇಗೌಡರ ಮನೆ ಹಿಂದ್ಗಡೆನೇ ರೂಮ್ ಮಾಡಿಕೊಂಡು ಜೊತೆಗೆ ಇದ್ದೆ ನಾನು. ಕಾರಣಾಂತರಗಳಿಂದ ನನಗೆ ಅಲ್ಲಿ ಸಮಸ್ಯೆಗಳಾಗಿ ಮತ್ತೆ ಊರಿಗೆ ಬಂದು ಮತ್ತೆ B.Ped ಮಾಡಿ ಮತ್ತೆ ನಾನು ಬೆಂಗಳೂರಿಗೆ ಹೋಗಿ ಮತ್ತು ಬಿಸ್ನೆಸ್ಗೆ ನನ್ನ ಹಣೆ ಬರದಲ್ಲಿ ಅದು ಬರೆದು ಬಿಟ್ಟು ನಾನು BS ಬಿಸ್ನೆಸ್ ಅಂತ ಹೇಳಿ, ರಿಯಲ್ ಎಸ್ಟೇಟ್ ಲ್ಯಾಂಡ್ ಡೆವಲಪರ್ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ. ಇದರಲ್ಲೂ ನನಗೆ ನೆಗೆಟಿವ್ ಇದೆ. ಯಾಕಂದರೆ ಇವತ್ತು ನಾನೊಂದು ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಇಂಜಿನಿಯರ್ ಬೇಕು. ನಾನು ಓದಿರೋದು B.Ped. ನಾನು ದುಡ್ಡನ್ನು ಹಾಕಬಲ್ಲೆ, ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬಲ್ಲೆ, ಆದರೆ ಬಿಲ್ಡಿಂಗನ್ನು ತಯಾರು ಮಾಡೋಕ್ಕಾಗಲ್ಲ, ಒಂದು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಅದು ಮಾಡಬೇಕಾದ್ರೆ ಯಾರು ಬೇಕು? ಇಂಜಿನಿಯರೇ ಬೇಕು. ನನಗೆ ಅದು ಒಂದೊಂದು ಸತಿ ನೆನೆಸ್ಕೊಂಡ್ರೆ ಅಷ್ಟು ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಆಗ್ಬಿಟ್ಟತ್. ಈಗ ಅವ್ರಿಗೆ ನಾನು ಇಬ್ಬರನ್ನ ಇಂಜಿನಿಯರ್ ಇಟ್ಕೊಂಡ್ರು ಪಗಾರ ಕೊಟ್ಟು ಅವ್ರಿಗೆ ಐಡಿಯಾ ನಾನೇ ಕೊಡ್ಬೇಕು, ಹಿಂಗೆ ಬರ್ಬೇಕು ಅಂತ ಹೇಳಿ. ಅವು ಅರ್ಧಂಬರ್ಧ ಅವ್ರಿಗೆ ಏನಾರು ಮಾಡಿದ್ರೆ ಏನಾರು ಮಾಡ್ತಾರೆ. ಆದರೆ ಹಂಗೆ ಅವ್ರಿಗೆ ಯಾವ್ದಿದ್ರೆ ನಮ್ಗೆ ಈದಿಲ್ಲ, ನಮ್ಗೆ ಈದಿದ್ರೆ ಆದಿಲ್ಲ. ಎರಡನ್ನೂ ದೇವ್ರ ಸಮನಾಗಿ ಬ್ಯಾಲೆನ್ಸ್ ಮಾಡ್ತಾನಂತಾರೆ. ಹಂಗೆ ನನಗೆ ಮಾರ್ಕೆಟಿಂಗಿಗೆ ಹುಡುಗರು ಇಟ್ಕೊಂಡಿದ್ದೇನೆ. ಮತ್ತು ಕೊನೆಗೆ ನಾನು ಹೋಗ್ಬೇಕು ಮಾರ್ಕೆಟಿಂಗ್ ನಂದೇ ಕನ್ಸ್ಟ್ರಕ್ಷನ್ ವರ್ಕ್. ಇವತ್ತು ಬೆಂಗಳೂರಲ್ಲಿ ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕಿದೆ. ದೇವರ ಆಶೀರ್ವಾದ, ನಾಳೆ ಫೈನಲ್ ಆಗೋದಿದೆ. ಅದೇನಾದ್ರು ನಾಳೆ ಫೈನಲ್ ಆಗಿ ನಾನು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಟಾಪ್ 10 ಬರಲ್ಲ, ಟಾಪ್ 50 ಬೆಂಗಳೂರಲ್ಲಿರೋಂಥ ಕಂಪ್ನಿಗಳೇನಿದ್ದು ಬಿಲ್ಡರ್ಸ್, ಏನು ಪ್ರೆಸ್ಟೀಜ್ ಗ್ರೂಪು, ಪೂರ್ವಾಂಕರ,
ಅವರಲ್ಲಿ ನಾನು 50ನೇದಂತೂ ಖಂಡಿತ ಹಾಕನಿ, ಇದು ಮಾತ್ರ ಗ್ಯಾರಂಟಿ. ಆದರೆ ಕಡಿಮೆ ಅಂದ್ರೆ ಒಂದು 300 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು. ನಾನು ಇಂಜಿನಿಯರ್ ಆಗಿದ್ರೆ ಕಥೆನೇ ಬೇರೆ ಮಾಡ್ತಿದ್ದೆ. ಏನು ಮಾಡೋದು ಇಂಜಿನಿಯರ್, ಅದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನಗೆ. 300 ಕೋಟಿ ರೂಪಾಯಿ ಪ್ರಾಜೆಕ್ಟ್, 25 ಫ್ಲೋರ್. ನಂದು ಆಸೆ ನಾನು ಒಟ್ಟು ದೊಡ್ಡದು ಮಾಡ್ಬೇಕು, ದೊಡ್ಡದು ಕಟ್ಬೇಕು. 25 ಫ್ಲೋರ್ ಬಿಲ್ಡಿಂಗ್ ಕಟ್ಬೇಕು, 30 ಫ್ಲೋರ್ ಬಿಲ್ಡಿಂಗ್ ಕಟ್ಬೇಕು, ಕನ್ಸ್ಟ್ರಕ್ಷನ್ ಲಕ್ಸುರಿಯಾಗಿ ಕಟ್ಬೇಕು. ಒಂದು ಫ್ಲಾಟ್ 4 ಮಾರ್ತಾ ಇದಾರೆ ಅಲ್ಲಿ, 4 ಕೋಟಿ 5 ಕೋಟಿ ರೂಪಾಯಿ ಒಂದೊಂದು ಫ್ಲಾಟ್ಗಳು ಮಾರ್ತಾ ಇದ್ದಾರೆ. ನಾನು ಯಾಕೆ ಮಾರಬಾರ್ದು ಅಂತ ಹೇಳಿ ಹಠಕ್ಕೆ ಬಿದ್ದು ಆ ಪ್ರಾಜೆಕ್ಟ್ ಕೈ ಹಾಕಿದ್ದೀನಿ. ನಾಳೆ ಎಷ್ಟೊತ್ತಿದ್ರೆ ಇವತ್ತು ಈ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಶಿಕ್ಷಣ ಬಹಳ ಮುಖ್ಯ. ದಯವಿಟ್ಟು ಶಿಕ್ಷಣದ ಕಡೆ ಮುಂದಿನ ಇಲ್ಲಿ ಹಿಂದೆ ಆಗಿರೋದನ್ನ ಬಿಟ್ಬಿಡಿ. ಇನ್ನು ಮುಂದಿನ ಭವಿಷ್ಯದ ಏನು 3-4 ವರ್ಷ ಇದೆಯಲ್ಲ, ಅದನ್ನ ನಿಮ್ಮ ಅಮೂಲ್ಯವಾದ ನಿಮ್ಮ ಜೀವನಕ್ಕೆ ನೀವು ಉಪಯೋಗ ಮಾಡಿಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಮುಂದಿನ ನಿಮ್ಮ ವಿಚಾರ ಬೇರೆ ಏನಿದ್ರೆ ಅದಕ್ಕೆ ಗಮನ ಕೊಡಿ. ಫಸ್ಟ್ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಆಮೇಲೆ ಮುಂದಿನ ವಿಚಾರ ಮಾಡಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇದನ್ರಿ ಇಲ್ಲೇ ರೀ ಅಲ್ಲೇ ಮಾಡೋದ ಅಲ್ಲ, ಗೇಟ್ ಕಮಾನ್ ಗೇಟ್ ಅಂತ ಆಟದ ಮೈದಾನ ದುರಸ್ತಿ 2 ಕಂಪೌಂಡ್ ಅದ ವಿಚಾರ ಮಾಡಂತ ಅಲ್ಲ. ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋದಂತ ಮಾಡ್ತಾನೆ, ಇದು ಮಾತ್ರ ಪಕ್ಕ. ಯಾಕಂದ್ರೆ ಏನಾಗೈತೆ ಅಲ್ಲಲ್ಲ, ಒಂದು ನಿಮಿಷ. ನಾನು ಕಮಿಟ್ಮೆಂಟ್ಗಳು ಭಾಳ ಆಗ್ಯಾವ. ನಮ್ಮ ಗೌಡ್ರಿಗೆ ಒಂದು ಮಾತು ಕೊಟ್ಟು ಬಂದೇನೆ, ಪ್ಲ್ಯಾನ್ ಮಾಡಂದ್ರೆ ಮಾಡಿಲ್ಲ ಇದನ್ನ. ಯಾಕಂದ್ರೆ ನಾನು 126 ಹಳ್ಳಿ, ನಾನು ಒಂದೇ ಊರಲ್ಲ, ಸುಮಾರು ಒಂದು 25ರಿಂದ 30 ಸ್ಕೂಲ್ಗಳಿಂದ ಕಮಿಟ್ಮೆಂಟ್ ತೊಗೊಂಡ್ಬಿಟ್ಟಾನೆ. ಅದಕ್ಕೆ ಮಾಡೋದನ್ನ ಅದು ಯಾಕೆ ಬಂದರೂ ಮಾಡ್ತಾನೆ, ಅದೇನಿಲ್ಲ ಮಾಡೋಣ. ಸ್ವಲ್ಪ ಅದನ್ನ ಸಮಯ ಬೇಕಾಗತ್ತೆ. ಈಗಂತ್ರ ಈ ವರ್ಷ ಹತ್ರ ಆಗಲ್ಲ, ಈ ಅಕಾಡೆಮಿಕ್ ಇಯರ್ ಅಂತೂ ಸಾಧ್ಯವಿಲ್ಲ. ನೆಕ್ಸ್ಟ್ ಇದು ಏಪ್ರಿಲ್ ಮೇ ಜೂನ್ ಮುಗಿಲಿ, ಜುಲೈದಿಂದ ಬಂದು ಈಗೆಲ್ಲರೂ ಬಂದ್ ಮಾಡಿದ್ರು. ಈಗ ಇರೋವಷ್ಟು, ಯಾಕಂದ್ರೆ ಹೇಳಿ ಕಮಿಟ್ಮೆಂಟ್ ತಗೊಳೋದು ಭಾಳ ಸುಲಭ. ಒತ್ತಡ ಹಿಂದುಗಡೆ ಈಗ ಇದ್ರದ್ದು ನೋಡ್ರಿ, ಹಂಗ ಎಕ್ಸಾಂಪಲ್ ಹೇಳ್ತಾರೆ. ಕುಮ್ಮರದ್ದು ನನಗೇನು ಹೇಳಿದ್ರು, ಹುಡುಗರಿಗೆ ಕಷ್ಟ ಎಲ್ಲ ಇನ್ನೊಂದು 5-6 ತಗಡು ಹಾಕಿ ಕೆಳಗಡೆ ಟೈಲ್ಸ್ ಹಾಕ್ಬಿಡ್ಬೇಕು ಅಂತ ಹೇಳಿದ್ರು. ನಾನೊಂದು 2ರಿಂದ 2.5 ಲಕ್ಷ ರೂಪಾಯಿದಾಗ ಹಾಕತಿ ಅಂದ್ ಮಾಡಿ ಪ್ರೈಮರಿ ಸ್ಕೂಲ್ ಟೀಚರ್ ಪ್ಲ್ಯಾನ್ ಮಾಡ್ಕೊಂಬಂದಾರ. ಡೆಮಾಲಿಸ್ ಮಾಡಿ ಅದನ್ನು ಈ ಥರ ಸಮುದಾಯ ಭವನ ಮತ್ತು ಮೇಲೆ ಊಟಕ್ಕನ್ನು ಸೇರಿಸಿ 5 ಲಕ್ಷ ಮಾಡ್ಕೊಂಬಂದಾರ. ಇಲ್ಲ ಅನ್ನಕ್ಕೆ ಬರಂಗಿಲ್ಲ. ಕಮಿಟ್ಮೆಂಟ್ ಹೈಸ್ಕೂಲ್ದು